ಪ್ರಿಯ ವೀಕ್ಷಕರೇ, ಆಲ್ ಶ್ಯೂರ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ನಾನು ಲಾಯರ್ ಗೀತಾ ಗೌಡ, MBA LLB. ಇವತ್ತಿನ ವಿಡಿಯೋದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಅಂದರೆ ಮಾಹಿತಿಯ ಹಕ್ಕು, ಅದರ ಐತಿಹಾಸಿಕ ಹಿನ್ನೆಲೆ, 2005ರ ಮಾಹಿತಿ ಹಕ್ಕು ಕಾಯ್ದೆ, ಅದನ್ನು ವಿನಂತಿಸುವ ರೀತಿ, ಮಾಹಿತಿ ಹಕ್ಕು ಕಾಯ್ದೆಯ ಉದ್ದೇಶಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಮಾಹಿತಿಯ ಹಕ್ಕು, ಅದರ ಐತಿಹಾಸಿಕ ಹಿನ್ನೆಲೆ ಏನು ಹೇಳುತ್ತೆ? ಭಾರತೀಯ ಸಂವಿಧಾನದ ವಿಧಿ 19(1) ಅಡಿಯಲ್ಲಿ ಮಾಹಿತಿ ಹಕ್ಕು ಮೂಲಭೂತ ಹಕ್ಕಾಗಿದೆ. 1976ರಲ್ಲಿ ರಾಜ್ ನಾರಾಯಣ್ ವರ್ಸಸ್ ಉತ್ತರ ಪ್ರದೇಶ ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಾಹಿತಿ ಹಕ್ಕನ್ನು ವಿಧಿ 19ರ ಅಡಿಯಲ್ಲಿ ಮೂಲಭೂತ ಹಕ್ಕೆಂದು ಪರಿಗಣಿಸಲಾಗುವುದು ಎಂದು ತೀರ್ಪು ನೀಡಿತು. ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಜನರು ಯಜಮಾನರು ಮತ್ತು ಸರ್ಕಾರದ ಕೆಲಸದ ಬಗ್ಗೆ ತಿಳಿದುಕೊಳ್ಳುವ ಹಕ್ಕು ಅವರಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅಂದರೆ ನಮ್ಮದು ಪ್ರಜಾಪ್ರಭುತ್ವ ದೇಶ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಹಾಗಾಗಿ ಪ್ರಜೆಗಳಾದ ನಾವು, ನೀವು, ನಾವೆಲ್ಲರೂ ಈ ದೇಶದ ಯಜಮಾನರು. ಹಾಗಾಗಿ ಸರ್ಕಾರದ ಕೆಲಸದ ಬಗ್ಗೆ ತಿಳಿದುಕೊಳ್ಳುವ ಹಕ್ಕು ನಮಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಸರ್ಕಾರವು 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದಿತು. ಇದು ಈ ಮೂಲಭೂತ ಹಕ್ಕನ್ನು ಚಲಾಯಿಸಲು ಯಂತ್ರೋಪಕರಣಗಳನ್ನು ಒದಗಿಸುತ್ತದೆ. ಅಂದರೆ ಸಾರ್ವಜನಿಕರಿಗೆ ಮಾಹಿತಿ ಪಡೆಯಲು ಸಹಾಯ ಮಾಡುವ ಕಂಪ್ಯೂಟರ್, ಪ್ರಿಂಟರ್, ಸ್ಕ್ಯಾನರ್, ಫೋಟೋಕಾಪಿ ಯಂತ್ರ ಹಾಗೂ ತಂತ್ರಜ್ಞಾನ ಉಪಕರಣಗಳನ್ನು ಒದಗಿಸುತ್ತದೆ ಎಂದರ್ಥ. ಈ 2005ರ ಮಾಹಿತಿ ಹಕ್ಕು ಕಾಯ್ದೆ ಏನು ಹೇಳುತ್ತೆ? ಈ ಕಾಯ್ದೆಯು ಸಾಮಾನ್ಯ ನಾಗರಿಕರು ಸರ್ಕಾರ ಮತ್ತು ಅದರ ಕಾರ್ಯಗಳನ್ನು ಪ್ರಶ್ನಿಸಲು ಅಧಿಕಾರ ನೀಡುವ ಪ್ರಮುಖ ಕಾಯ್ದೆಗಳಲ್ಲಿ ಒಂದಾಗಿದೆ. ಭ್ರಷ್ಟಾಚಾರ, ಸರ್ಕಾರಿ ಕೆಲಸದಲ್ಲಿನ ಪ್ರಗತಿ, ವೆಚ್ಚಗಳಿಗೆ ಸಂಬಂಧಿಸಿದ ಮಾಹಿತಿ ಇತ್ಯಾದಿಗಳನ್ನು ಬಹಿರಂಗಪಡಿಸಲು ನಾಗರಿಕರು ಮತ್ತು ಮಾಧ್ಯಮಗಳು ಇದನ್ನು ವ್ಯಾಪಕವಾಗಿ ಬಳಸುತ್ತಿವೆ. ಮಾಹಿತಿ ಹಕ್ಕು ಕಾಯ್ದೆಯ ಪ್ರಾಥಮಿಕ ಗುರಿ ನಾಗರಿಕರನ್ನು ಸಬಲೀಕರಣಗೊಳಿಸುವುದು. ಅಂದರೆ ನಾಗರಿಕರಿಗೆ ಶಕ್ತಿ, ಹಕ್ಕು, ಜ್ಞಾನ, ಸ್ವಾತಂತ್ರ್ಯವನ್ನು ನೀಡುವುದು ಎಂದರ್ಥ. ಸರ್ಕಾರಿ ಕಾರ್ಯಾಚರಣೆಗಳಲ್ಲಿ ಮುಕ್ತತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸುವುದು, ಭ್ರಷ್ಟಾಚಾರವನ್ನು ಎದುರಿಸುವುದು ಮತ್ತು ನಮ್ಮ ಪ್ರಜಾಪ್ರಭುತ್ವವು ನಿಜವಾಗಿಯೂ ಜನರಿಗಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದು. ಮಾಹಿತಿಯುಕ್ತ ನಾಗರಿಕನು ಆಡಳಿತದ ಸಾಧನಗಳ ಮೇಲೆ ಅಗತ್ಯವಾದ ನಿಗಾ ಇಡಲು ಮತ್ತು ಸರ್ಕಾರವನ್ನು ಆಡಳಿತಕ್ಕೆ ಜವಾಬ್ದಾರರನ್ನಾಗಿ ಮಾಡಲು ಉತ್ತಮವಾಗಿ ಸಜ್ಜಾಗಿದ್ದಾನೆ ಎಂಬುದನ್ನು ಹೇಳದೆಯೇ ತಿಳಿಯುತ್ತದೆ. ಸರ್ಕಾರದ ಚಟುವಟಿಕೆಗಳ ಬಗ್ಗೆ ನಾಗರಿಕರಿಗೆ ತಿಳಿಸುವಲ್ಲಿ ಈ ಕಾಯ್ದೆಯು ಮಹತ್ವದ ಹೆಜ್ಜೆಯಾಗಿದೆ. ಎಲ್ಲ ಸಾಂವಿಧಾನಿಕ ಪ್ರಾಧಿಕಾರಗಳು, ಸಂಸ್ಥೆಗಳು, ಒಡೆತನದಲ್ಲಿರುವ ಮತ್ತು ನಿಯಂತ್ರಿಸಲ್ಪಡುವ ಸಂಸ್ಥೆಗಳು ಮತ್ತು ಸರ್ಕಾರದಿಂದ ಗಣನೀಯವಾಗಿ ಹಣಕಾಸು ಪಡೆಯುವ ಸಂಸ್ಥೆಗಳು ಈ ಕಾಯ್ದೆಯ ವ್ಯಾಪ್ತಿಗೆ ಬರುತ್ತವೆ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಾರ್ವಜನಿಕ ಪ್ರಾಧಿಕಾರಗಳು ನಾಗರಿಕರ ಮಾಹಿತಿ ಕೋರಿಕೆಗೆ ಸಕಾಲಿಕ ಪ್ರತಿಕ್ರಿಯೆಯನ್ನು ಒದಗಿಸುವುದನ್ನು ಈ ಕಾಯ್ದೆಯು ಆದೇಶಿಸುತ್ತದೆ. ನಿಗದಿತ ಸಮಯದಲ್ಲಿ ನಾಗರಿಕರಿಗೆ ಸ್ಪಂದಿಸಲು ಅಧಿಕಾರಿಗಳು ವಿಳಂಬ ಮಾಡಿದರೆ ಈ ಕಾಯ್ದೆಯು ದಂಡವನ್ನು ವಿಧಿಸುತ್ತದೆ. ನಮ್ಮ ದಿನನಿತ್ಯದ ಎಕ್ಸಾಂಪಲ್ ತಗೊಳ್ಬೇಕಂತಂದ್ರೆ, ನಾವೆಲ್ಲ ಗಮನಿಸಿರೋ ಹಾಗೆ ನಾವು ಡೈಲಿ ಓಡಾಡೋ ರೋಡ್, ಈ ಟಾರ್ ರೋಡ್ ಕಿತ್ತೋಗಿರುತ್ತೆ, ಅಥವಾ ನಮ್ಮ ಏರಿಯಾದಲ್ಲಿ ಟಾರ್ ರೋಡೇ ಹಾಕ್ಸಿರಲ್ಲ, ಹಳ್ಳ ಗುಂದಿಗಳಿದ್ರೂ ಅದನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ, ಬೈಕೊಂಡು ಓಡಾಡ್ತೀವಿ ಹೊರತು ಇದನ್ನ ಯಾಕೆ ಸರಿ ಮಾಡಿಸಿಲ್ಲ, ಈ ಕಾಂಟ್ರಾಕ್ಟ್ ಯಾರಿಗೆ ಕೊಟ್ಟಿತ್ತು, ಇದನ್ನ ಈ ಟಾರ್ ರೋಡ್ ಹಾಕೋದಕ್ಕೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಯಾವ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಈ ಟಾರ್ ರೋಡ್ನ ಮಾಡಬೇಕು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಗೊಳ್ಳೋ ಹಕ್ಕು ನಮಗಿದೆ. ಇದೊಂದು ಎಕ್ಸಾಂಪಲ್ ಅಷ್ಟೆ. ಇದೇ ಥರ ನಮ್ಮ ಏರಿಯಾದಲ್ಲಿ ಸ್ಟ್ರೀಟ್ ಲೈಟ್ ಯಾಕೆ ಬರ್ತಿಲ್ಲ, ನೀರಿನ ಕೊರತೆ ಏನಕ್ಕಿದೆ, ಕಸದ ವಿಲೇವಾರಿ ಯಾಕೆ ಆಗ್ತಾ ಇಲ್ಲ, ನಮ್ಮ ಏರಿಯಾದಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ಬರಬೇಕಾಗಿರುವ ಸೌಲಭ್ಯಗಳು ಯಾಕೆ ಬರ್ತಾ ಇಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಯಾಕೆ ಸಿಗ್ತಾ ಇಲ್ಲ, ಡಾಕ್ಟರ್ಸ್ ಅವೈಲಬಿಲಿಟಿ ಯಾಕಿಲ್ಲ. ಸೊ ಈ ಎಲ್ಲ ಇನ್ಫಾರ್ಮೇಷನ್ನ ಕೇಳುವ, ಮಾಹಿತಿಯನ್ನು ಪಡೆಯುವ ಹಕ್ಕು ನಮಗಿದೆ. ಆದ್ದರಿಂದಲೇ ಇದನ್ನ ಶಕ್ತಿಯುತ ಆಯುಧ ಅಂತ ಕರೀತಾರೆ. ಹಾಗಾಗಿ ಇದನ್ನ ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು. RTI ಮೂಲಕ ಯಾವ ರೀತಿಯ ಮಾಹಿತಿಯನ್ನು
ವಿನಂತಿಸಬಹುದು. ಸರ್ಕಾರವು ಸಂಸತ್ತಿಗೆ ಬಹಿರಂಗಪಡಿಸಬಹುದಾದ ಯಾವುದೇ ಮಾಹಿತಿಯನ್ನು ನಾಗರಿಕರು ಸರ್ಕಾರಿ ಅಧಿಕಾರಿಗಳಿಂದ ಪಡೆಯಬಹುದು. ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯ ಮೇಲೆ ಪರಿಣಾಮ ಬೀರುವ ಕೆಲವು ಮಾಹಿತಿಯನ್ನು RTI ವ್ಯಾಪ್ತಿಯಿಂದ ವಿನಾಯಿತಿ ನೀಡಲಾಗಿದೆ. ಅಂದರೆ ಆಂತರಿಕ ಭದ್ರತೆ, ವಿದೇಶಗಳೊಂದಿಗಿನ ಸಂಬಂಧಗಳು, ಭೌತಿಕ ಆಸ್ತಿ ಹಕ್ಕುಗಳು, ಕ್ಯಾಬಿನೆಟ್ ಚರ್ಚೆಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು RTI ವ್ಯಾಪ್ತಿಯಿಂದ ವಿನಾಯಿತಿ ನೀಡಲಾಗಿದೆ. ಹಾಗಾದರೆ ಈ ಮಾಹಿತಿ ಹಕ್ಕು ಕಾಯ್ದೆಯ ಉದ್ದೇಶಗಳೇನು? ಸರ್ಕಾರವನ್ನು ಪ್ರಶ್ನಿಸಲು ನಾಗರಿಕರಿಗೆ ಅಧಿಕಾರ ನೀಡುವುದು. ಈ ಕಾಯ್ದೆಯು ಸರ್ಕಾರದ ಕೆಲಸದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸುತ್ತದೆ. ಅಂದರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ನಾವು ಏನೇ ಇನ್ಫಾರ್ಮೇಶನ್ ಕೇಳಿದ್ರು ಅವರು ಹೈಡ್ ಮಾಡೋಂಗಿಲ್ಲ. ದೇ ಹ್ಯಾವ್ ಟು ಪ್ರೊವೈಡ್ ದ ಇನ್ಫಾರ್ಮೇಶನ್. ಹಾಗೂ ಜವಾಬ್ದಾರಿಯಿಂದ ಮಾಡಬೇಕು. ಈ ಕಾಯ್ದೆಯು ಸರ್ಕಾರದಲ್ಲಿನ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲು ಮತ್ತು ಜನರಿಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಖಂಡಿತವಾಗಿ ನಾವು RTI ಮುಖಾಂತರ ಕ್ವೆಶ್ಚನ್ ಮಾಡ್ತೀವಿ ಅಂತ ಹೇಳಿದಾಗ, ಆ ಇನ್ಫಾರ್ಮೇಶನ್ ಪಡ್ಕೊಳ್ತೀವಿ ಅಂತಂದಾಗ ಡೆಫಿನೆಟ್ಲಿ ಅವ್ರಿಗೆ ಒಂದು ವಾರ್ನಿಂಗ್ ಅಲರ್ಟ್ ತರ ಇರುತ್ತೆ. ಹೌದು, ನಮ್ಮನ್ನ ಪ್ರಶ್ನಿಸುವವರು ಇದ್ದಾರೆ ಅಂತ. ಹಾಗಾಗಿ ಭ್ರಷ್ಟಾಚಾರ ಅದರಿಂದ ಕಡಿಮೆ ಆಗುತ್ತೆ. ಪ್ರಶ್ನೆನೇ ಮಾಡದೇ ಇರೋರಿದ್ದಾಗ ಭ್ರಷ್ಟಾಚಾರ ತುಂಬಾ ಹೆಚ್ಚಾಗುತ್ತೆ. ಸರ್ಕಾರಿ ಯಂತ್ರೋಪಕರಣಗಳ ಕಾರ್ಯನಿರ್ವಹಣೆಯ ಬಗ್ಗೆ ಅಗತ್ಯವಾದ ಜಾಗರೂಕತೆಯನ್ನು ಹೊಂದಿರುವ ಉತ್ತಮ ಮಾಹಿತಿಯುಳ್ಳ ನಾಗರಿಕರನ್ನು ನಿರ್ಮಿಸುವುದನ್ನು ಈ ಕಾಯ್ದೆಯು ಉದ್ದೇಶಿಸುತ್ತದೆ. ಆಬ್ವಿಯಸ್ಲಿ ಕಂಪ್ಯೂಟರ್ ನಾಲೆಡ್ಜ್, RTI ಇನ್ಫಾರ್ಮೇಶನ್ ಕೊಡೋದು ಹೇಗೆ, ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಅವರಿಗೆ ಗೊತ್ತಿರಬೇಕು. ಹೇಗೆ ಮಾಡೋದು, ಹೇಗೆ ಕೊಡೋದು, ಯಾವ ರೀತಿ ಅರ್ಜಿಗಳು ಬಂದಾಗ ಅವ್ರಿಗೆ ಹೇಗೆ ರೆಸ್ಪಾನ್ಸ್ ಮಾಡೋದು, ಈ ಪ್ರತಿಯೊಂದು ಅದ್ರ ಬಗ್ಗೆ ನಾಲೆಡ್ಜ್ ಇರೋರ್ನ ನಿರ್ಮಿಸುವುದು ಈ ಕಾಯ್ದೆಯ ಉದ್ದೇಶಿಸುತ್ತದೆ. ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಹಾಗಾಗಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಕಾನೂನು ಜ್ಞಾನದ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಾನೂನು ಮತ್ತು ಆರ್ಥಿಕತೆಯ ಸಲಹೆ ಮತ್ತು ಸೇವೆಗಳಿಗಾಗಿ ಈ ಕೆಳಕಂಡ ಇಮೇಲ್ ವಿಳಾಸ ಮುಖಾಂತರ ತಿಳಿಸಿ. ಇಮೇಲ್ ವಿಳಾಸ allsuresolutions.in@gmail.com.